ಓಕೆ. ಗುಡ್ ಮಾರ್ನಿಂಗ್ ಟು ನಂದಾಲ್. ನಮಗೆಲ್ಲ ಗೊತ್ತಿರೋ ಹಾಗೆ 2026ನೇ ಸಾಲಿನ ಮೊದಲ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಈ ತಿಂಗಳ 14ನೇ ತಾರೀಕು ನಾವು ಶೆಡ್ಯೂಲ್ ಮಾಡಿದ್ದೇವೆ. ಹಮ್ಮಿಕೊಂಡ ಆ ರಾಷ್ಟ್ರೀಯ ಲೋಕ ಅದಾಲತ್ಗೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಮೀಟಿಂಗ್ಗಳನ್ನ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಜೊತೆ ಅಧಿಕಾರಿಗಳೊಂದಿಗೆ ಮತ್ತು ಬ್ಯಾಂಕ್ನವರು, MVC ಪ್ಯಾನಲ್ ಅಡ್ವೊಕೇಟ್ಸು, KSRTC ಪ್ಯಾನಲ್ ಅಡ್ವೊಕೇಟ್ಸು, ರೆವಿನ್ಯೂಗೆ ಸಂಬಂಧಿಸಿದಂತೆ ನಾವು ಅಸಿಸ್ಟೆಂಟ್ ಕಮಿಷನ್ ಅವರು ಮತ್ತು DC ಅವ್ರ ಜೊತೆ, ಪೊಲೀಸ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾವು ಪೊಲೀಸ್ನವ್ರ ಜೊತೆ ಎಲ್ಲ ಪ್ರಿಲಿಮಿನರಿ ಮೀಟಿಂಗ್ನ ಮಾಡಿ ಆ ಬಗ್ಗೆ ಯಶಸ್ವಿಗೊಳಿಸಲಿಕ್ಕೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಬಾರಿ ನಾವು ಸಾಕಷ್ಟು ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ದು 7,171 ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ವಿ. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳನ್ನ ವಿಲೇವಾರಿ ಮಾಡಬೇಕು ಅಂತ ಹೇಳಿ ನಾವು ಮನಸ್ಸು ಮಾಡಿದ್ವಿ. ಕಳೆದ ಬಾರಿ 10,000 ಪ್ರಕರಣಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಈ ಬಾರಿ ಅದಕ್ಕಿಂತ ಜಾಸ್ತಿ ಅಂದರೆ 12,222 ಪ್ರಕರಣಗಳನ್ನ ಐಡೆಂಟಿಫೈ ಮಾಡಿದ್ವಿ. ಈಗ ಆಲ್ರೆಡಿ ನಮ್ಮ ಹತ್ರ ಮ್ಯಾಟ್ರ್ಗಳು ಸೆಟ್ಲಾಗಿ ರಿಪೋರ್ಟ್ ಮಾಡಿರುವಂಥದ್ದು 3,786 ಪ್ರಕರಣಗಳು ರಿಪೋರ್ಟ್ ಆಗಿದೆ. ಇನ್ನು ಉಳಿದ ಪ್ರಕರಣಗಳು ಏನಿದೆ ಕಳೆದ ಬಾರಿಗಿಂತ ದಾಖಲೆ ಹೆಚ್ಚಿನ ಪ್ರಕರಣ ವಿಲೇವಾರಿ ಮಾಡಲಿಕ್ಕೆ ಕಾರ್ಯ ನಡೀತಾ ಇದೆ. ನಿನ್ನೆ ಕೂಡ ನಾನು ನಮ್ಮ ನ್ಯಾಯಾಧೀಶರ ಜೊತೆ ಮೀಟಿಂಗ್ ಮಾಡಿದಾಗ ಅವರೆಲ್ಲ ಹೇಳಿದ್ದಾರೆ, ಈ ವೀಕಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ನಾವು ಪೋಸ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೆಚ್ಚಿನ ಮಾತುಕತೆ ಹಾಗೆ ಎಲ್ಲ ಒಂದು ಫೈನಲ್ ಹಂತಕ್ಕೆ ಬಂದದ್ದು ಮತ್ತು 14ನೇ ದಿವಸಕ್ಕೆ ನಾವು ಅದನ್ನು ಪೋಸ್ಟ್ ಮಾಡಿಕೊಂಡು ಅವತ್ತು ರಿಪೋರ್ಟ್ ಮಾಡ್ತೀವಿ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಎರಡನೇದಾಗಿ ಈ ಬಾರಿ ನಮ್ಮಲ್ಲಿ ಹೆಚ್ಚಿನ ನ್ಯಾಯಾಧೀಶರುಗಳು 2 ಮಹಿಳಾ ಅಧಿಕಾರಿಗಳು ನ್ಯಾಯಾಧೀಶರು ಮೆಟರ್ನಿಟಿ ಲೀವ್ ಹೋಗಿದ್ದಾರೆ. ಒಬ್ಬರು ಮಹಿಳಾ ನ್ಯಾಯಾಧೀಶರು ಜುಡಿಷಿಯಲ್ ಅಕಾಡೆಮಿಗೆ ಟ್ರೈನಿಂಗ್ ಹೋಗಿದ್ದಾರೆ. ಆ ಕಾರಣದಿಂದ ಆ 2 ಪ್ರಕರಣಗಳನ್ನ ಇನ್ನು ಉಳಿದ ನ್ಯಾಯಾಧೀಶರುಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಗುಡಿಬಂಡೆ ಮತ್ತು ಬಾಗೇಪಲ್ಲಿನಲ್ಲಿ ಇಟಿನರಿ ಕೋರ್ಟ್ ಇರೋದ್ರಿಂದ 2 ನ್ಯಾಯಾಧೀಶರುಗಳು ಅಲ್ಲಿ ಕೆಲಸ ಮಾಡುವಂಥ 2 ನ್ಯಾಯಾಧೀಶರುಗಳು 2 ಕಡೆ ಚಿಕ್ಕಬಳ್ಳಾಪುರ ಮತ್ತು ಗುಡಿಬಂಡೆ ಬಾಗೇಪಲ್ಲಿನಲ್ಲಿ ಕೆಲಸ ಮಾಡಬೇಕಾದ್ರಿಂದ 14ನೇ ತಾರೀಕು ಬದಲಾಗಿ 13ನೇ ತಾರೀಕು ಅಲ್ಲಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿನಲ್ಲಿ ಈ ಒಂದು ಲೋಕ ಅದಾಲತ್ ಕೆಲಸನ ಮಾಡ್ತಾರೆ. 14ನೇ ತಾರೀಕು ಇಲ್ಲಿ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಕೂತ್ಕೊಂಡು ಅವ್ರು ಕೆಲಸ ನಿರ್ವಹಿಸ್ತಾರೆ. ಆ ಕಾರಣದಿಂದ 2 ಕಡೆ ಪ್ರಕರಣಗಳನ್ನು ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಅಂತ ನಾವು ಮಾಡಿಕೊಟ್ಟಿದ್ವಿ. ಮತ್ತು ತಮಗೆ ಗೊತ್ತಿರೋ ಹಾಗೆ ಪ್ರತಿ ಬಾರಿ ನಾವಿದೆ ಹೇಳ್ತಾ ಇದ್ದೀವಿ, ತಮಗೆಲ್ಲ ಗೊತ್ತಿದೆ, ಮೋಟರ್ ವೆಹಿಕಲ್ಸ್ ಅಪಘಾತ ಪ್ರಕರಣಗಳಾಗಿರ್ಬೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಯಾವ ಕೇಸಲ್ಲಿ ಮರಣ ಹೊಂದಿರೋದಿಲ್ವೋ ಅಂದರೆ ಗಾಯಗಳಾಗಿರುವಂಥದ್ದು 217, 338, 337 ಏನು ಬರ್ತದೆ ಆ ಪ್ರಕರಣಗಳು ರಾಜಿ ಆಗ್ತದೆ. ಕಾರ್ಮಿಕ ಪ್ರಕರಣಗಳು ರಾಜಿ ಆಗ್ತದೆ. ಪಾರ್ಟಿಷನ್ ಸೂಟ್ಗಳು, ಅಣ್ಣ ತಮ್ಮಂದಿರ ಮಧ್ಯೆ ಇರುವಂಥ ಪಾರ್ಟಿಷನ್ ಸ್ಕೂಟರ್ ರಾಜಿ ಆಗ್ತದೆ. ಆಲ್ ಟೈಪ್ಸ್ ಆಫ್ ಕಾಂಪೌಂಡಬಲ್ ಅಫೆನ್ಸಸ್ ಇನ್ ಕ್ರಿಮಿನಲ್ ಕೇಸಸ್ಸು ಅದನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೀವಿ. ಹೆಚ್ಚಿನ ಪ್ರಕರಣಗಳು ನಮ್ಮಲ್ಲಿ ಪೆಂಡಿಂಗ್ ಇರುವಂಥದ್ದು NI ಆ್ಯಕ್ಟ್ ಪ್ರಕರಣಗಳು ಸುಮಾರು 3-4 ಸಾವಿರ ಪೆಂಡಿಂಗ್ ಇದೆ. ಅದು ಕೂಡ ಈ ರಾಜಿ ಆಗುವಂಥ ಪ್ರಕರಣಗಳು. ಅದ್ರ ಜೊತೆಗೆ ನಮ್ಮ ಲೇಬರ್ ಕೋಡ್ನಲ್ಲಿ ಕಾರ್ಮಿಕ ಪ್ರಕರಣಗಳಿದೆ, ಅದು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ 1-2 ಪ್ರಕರಣಗಳಿಗೆ ಈ ಬಾರಿ ರಾಜಿ ಆಗೋ ಸಾಧ್ಯತೆ ಇದೆ. ಮತ್ತು ಫ್ಯಾಮಿಲಿ ಕೋರ್ಟ್ನಲ್ಲಿ ವೈವಾಹಿಕ ಜೀವನಗಳಲ್ಲಿ ಬಂದಿರುವಂಥ ಸಮಸ್ಯೆಗಳು ಮುಂದೆ ಮಾಡಿಕೊಂಡು ಫ್ಯಾಮಿಲಿ ಕೋರ್ಟ್ಗೆ ಏನು ಬಂದಿರ್ತಾರೆ ಆ ಪ್ರಕರಣಗಳು ಕೂಡ ರಾಜಿ ಆಗ್ತದೆ. ಅವು ಕೂಡ ಈ ಬಾರಿ 1-2 ಆಲ್ರೆಡಿ ಆಗಿದ್ದಾವೆ. ಅದನ್ನು ನಾವು ಅಧಿಕೃತವಾಗಿ 14ನೇ ತಾರೀಕು ಪ್ರಕರಣ ಅಂಕಿಅಂಶಗಳನ್ನ ಕೊಡ್ತೀವಿ. ಹಾಗಾಗಿ ನಾವು ಹೆಚ್ಚಿನ ಪ್ರಕರಣನ ಈ ಬಾರಿ ನಾವು ವಿಲೇವಾರಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿರೋದನ್ನ ನಮಗೆಲ್ಲ ನಾಲೆಜ್ ಇತ್ತಂದ. ಇನ್ನು ಉಳಿದ 4-5 ದಿವಸಗಳಲ್ಲಿ ಮಾಧ್ಯಮಗಳು ತಾವುಗಳೆಲ್ಲ ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾದಲ್ಲಿ ಸಾಧ್ಯವಾದಷ್ಟು ಈ ಬಗ್ಗೆ ಒಂದು ಪ್ರಚಾರನ ಕೊಟ್ಟು ಹೆಚ್ಚಿನ ಪ್ರಕರಣ ರಾಜಿ ಆಗಲಿಕ್ಕೆ ಜನಗಳಲ್ಲಿ ಅರಿವನ್ನು ಮೂಡಿಸಿ ಈ ಒಂದು ಯಶಸ್ವಿಗೆ ತಾವು ಕೂಡ ಕಾರಣಕರ್ತರಾಗಿ ಅಂತೇಳಿ ಇವತ್ತಿನ ದಿನ ನಾವು ಈ ಒಂದು ಪೂರ್ವಭಾರಿಯಾಗಿ ಒಂದು ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು. ಎಲ್ಲ ತಾಲೂಕು ಕಾನೂನು ಸೇವಾ ಸಮಿತಿಗಳ ಅಡಿ ಕೆಲಸ ಮಾಡುವಂಥ ನ್ಯಾಯಾಧೀಶರುಗಳು ಅಲ್ಲಿ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಹಲವಾರು ಇದರ ಪ್ರೆಸ್ ಮೀಟ್ಗಳನ್ನ ಮಾಡಿ ಅವರು ಕೂಡ ಸಾರ್ವಜನಿಕರಿಗೆ
ಅರಿವನ್ನು ಮೂಡಿಸುವಂಥದ್ದನ್ನ ಕೆಲಸನ ಮಾಡಿದ್ದಾರೆ. ಅದನ್ನು ಕೂಡ ತಾವೆಲ್ಲ ಪೇಪರ್ನಲ್ಲಿ ಪ್ರಚಾರ ಆಗಿರೋದನ್ನು ನೋಡಿದ್ದೀನಿ. ಅದರಿಂದ ಮುಂದುವರಿದ ಭಾಗವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ತಮ್ಮ ನೆನಪಿರ್ಬೋದು, ನಾವು ಈ ವರ್ಷ ಜನವರಿನಲ್ಲೇ ಶುರು ಮಾಡಿದ್ವಿ ಅದಾಲತ್ಗೋಸ್ಕರ ಮೀಡಿಯೇಷನ್ ಡ್ರೈವ್. ಅಲ್ಲಿಂದನೂ ನಮ್ಮದು ಪ್ರಚಾರ ನಡೀತಾ ಇದೆ. ಆ ಕಾರಣದಿಂದ ಈ ಬಾರಿ ಹೆಚ್ಚಿನ ಪ್ರಕರಣಗಳು ಅದಾಲತ್ನಲ್ಲಿ ರಾಜಿ ಆಗ್ತದೆ ಅನ್ನೋ ಒಂದು ವಿಶ್ವಾಸ ನಮಗೆಲ್ಲರಿಗಿದೆ. ಕ್ರಿಮಿನಲ್ ಇದೆ, 50 ಭಾಗ ಸಿವಿಲ್ ಇದೆ. ಸರ್, ಅಲ್ಲಿ ಕೆಲಸಗಳನ್ನ ನಾನು ಫೋಟೋ ತೆಗೆದು ಹಾಕಿದ್ದೀನಿ, ನಿಮ್ಗೆ ಆಲ್ರೆಡಿ ಮೀಡಿಯಾಗಳೆಲ್ಲ ಸಿಕ್ಕಿದೆ. ಅದನ್ನ ನೋಡಿಕೊಂಡ್ರೆ ಸಾಕಲ್ಲ, ನೀವು ಅದಕ್ಕೆ ಬೇರೆ ಉತ್ತರ ಬೇಕಾ? ಬೇರೆ ಉತ್ತರನೇ ಬೇಕಾಗಿಲ್ಲ ಅದಕ್ಕೆ. ಅದನ್ನ ಹಾಸ್ಟೆಲ್ದಂತೂ ನಮಗೆ ಭಾಳ ಸರ್ಪ್ರೈಸ್ ಆಯಿತು. ಆ ಮಕ್ಕಳು ಅದು ಹೇಗೆ ಅಲ್ಲಿ ಒಂದು ದಿನನಿತ್ಯದ ಶೌಚ ಕಾರ್ಯಗಳನ್ನ ಮಾಡ್ಕೋತಾರೆ ಅನ್ನೋದು ಅಷ್ಟು ಕಿತ್ತು ನಿಂತೋಗಿದೆ, ಟೈಲ್ಸ್ ಎಲ್ಲ ಒಡೆದೋಗಿದೆ. ಅದ್ರ ಬಗ್ಗೆ ನಾನು ಲೋಕಾಯುಕ್ತರಿಗೆ ತನಿಖೆಗಾಗಲಿ, ಅದು ಬಿಲ್ಡಿಂಗ್ ಭಾಳ ರೀಸೆಂಟಾಗಿ ಒಂದು 2-3 ವರ್ಷದಲ್ಲಿ ಕಟ್ಟಿರೋದು, 2-3 ವರ್ಷದ ಬಿಲ್ಡಿಂಗ್ ಆ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅದು ಕಳಪೆ ಕಾಮಗಾರಿ ಆಗ್ತಿದೆ. ಅದನ್ನ ಸಂಬಂಧಿಸಿದ ಅಧಿಕಾರಿಗಳು ಅದನ್ನ ನೋಡಿಕೊಂಡು ಯಾರು ಅದನ್ನ ಕಟ್ಟಡ ಲೈಸೆನ್ಸ್ ಇದು ಟೆಂಡರ್ ತೊಗೊಂಡು ವರ್ಕ್ ಮಾಡಿದ್ನ ಕಾಂಟ್ರಾಕ್ಟರ್, ಅವನ ಮೇಲಿಂದ ಅದನ್ನ ರಿಪೇರ್ ಮಾಡಿಸ್ಬೋದಿತ್ತು. ಅದನ್ನು ಕೂಡ ಅವ್ರು ಕ್ರಮ ತೊಗೊಂಡಿಲ್ಲ. ಅದಕ್ಕೆ ನಾನು ನಮ್ಮ DLSA ಮೇಡಮ್ಗೆ ಹೇಳಿದ್ದೀನಿ, ಇದನ್ನು ಲೋಕಾಯುಕ್ತರಿಗೆ ಬರೀರಿ, ಒಂದು ನಮ್ಮ ರಿಪೋರ್ಟ್ ಹಾಕಿ ಅದ್ರ ಮೇಲೆ ಅವರೇನು ಕ್ರಮ ತೊಗೊಳ್ಳೋದಾದ್ರೆ ತೊಗೊಳ್ಳಿ ಅಂತ. ಅದು ಕಳಪೆ ಕಾಮಗಾರಿ ಆಗಿದ್ನೇ ಅಷ್ಟು ಬೇಗ ಅದು ಹಾಳಾಗಿದೆ. ಫಸ್ಟ್ ಥಿಂಗ್, ಈಗ ನಾವು ನೀವುಗಳೆಲ್ಲ ನಮ್ಮ ಮನೆ ಕಟ್ಸ್ತೀವಿ, 2-3 ವರ್ಷದಲ್ಲಿ ಟೈಲ್ಸ್ ಆ ರೀತಿ ಎದ್ದು ಬರಲ್ಲ, ಒಡೆದೋಗಲ್ಲ. ಅದು ಆ ಕಳಪೆ ಇರೋದ್ರಿಂದ ಅದಾಗಿದೆ. ಅದನ್ನು ಗೌರ್ಮೆಂಟಲ್ಲಿ ಒಂದು ಪಾಲಿಸಿ ಇದೆ, ಮಿನಿಮಮ್ 5 ಇಯರ್ಸ್ 10 ಇಯರ್ಸ್ ರಸ್ತೆ ಕಾಮಗಾರಿಗಳು ಅದು ಮೇಂಟೆನೆನ್ಸ್ ಮಾಡಬೇಕು ಅಂತ. ಅದನ್ನೇ ಆ್ಯನ್ಯುವಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅದನ್ನೇ ಯಾಕೆ ನಾವು ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಅಡಾಪ್ಟ್ ಮಾಡ್ಕೊಳಕ್ಕಾಗೋದಿಲ್ಲ? ಈಗ ನಾವು ನೀವೆಲ್ಲ ಕಡಿಮೆ ದುಡ್ಡಿನಲ್ಲಿ ಒಂದು ಮನೆ ಕಟ್ಕೊಂಡ್ರು ಕೂಡ ಕನಿಷ್ಠ ಅದೊಂದು 50 ವರ್ಷ ಯಾವ ಸಮಸ್ಯೆ ಇಲ್ದಂಗೆ ಇರ್ತದೆ. ಆದರೆ ಸರ್ಕಾರಿ ಕಟ್ಟಡಗಳು 2-3 ವರ್ಷಕ್ಕೆ ಈ ಥರ ಆಗದ ಅನ್ನೋದ್ರೆ ಇದು ಒಂದು ನಿದರ್ಶನ ಆಗ್ತದೆ, ಕಳಪೆ ಕಾಮಗಾರಿಯ ನಿದರ್ಶನ ಆಗ್ತದೆ. ಆ ಬಗ್ಗೆ ಅವರು ಯಾರೂ ಕೂಡ ನೋಡ್ಕೊಂಡಿಲ್ಲ. ಅದು ಒಂದು ಆಸ್ಪೆಕ್ಟ್. ಎರಡನೇದು, ಇಲ್ಲಿ ಮಕ್ಕಳಿಗೆ ಹೇಗೆ ದಿನನಿತ್ಯ ಅವರು ಕಾಲು ತುಂಬಿಸ್ತಾರೆ, ಅವ್ರಿಗೆ ಶೌಚಕರ್ಯಕ್ಕೆ ಅನ್ನೋ ಒಂದು ಕನಿಷ್ಠ ಮಾನವೀಯತೆ ಕೂಡ ಅಧಿಕಾರಿಗಳಿಲ್ಲ. ಈ ಬಗ್ಗೆ ನಾವು ನಮ್ಮ ಒಂದು ಡಿಸ್ಟಿಕ್ ಆಫೀಸರ್ಸ್ದೆಲ್ಲ ಒಂದು ಗ್ರೂಪ್ ಇದೆ, ಅಲ್ಲೂ ಕೂಡ ಹಾಕಿದ್ದೀವಿ. ಅದಕ್ಕೆ DC ಅವ್ರದ್ದಾಗಲಿ, ಜಿಲ್ಲಾ ಪಂಚಾಯತ್ CO ಅವ್ರದ್ದಾಗಲಿ ಅಟ್ಲೀಸ್ಟ್ ಒಂದು ಈ ಥರ ಹೋಗಿ ಮಾಡಿದ್ದೀರಾ, ವಿ ವಿಲ್ ಸಿ ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅದಕ್ಕೆ ಪ್ರತಿಕ್ರಿಯೆನೇ ಇಲ್ಲ ಅವ್ರಿಗೆ. ಸೊ ನಾನು ಎಲ್ಲ ಒಂದು ಗ್ರೂಪ್ ಇದೆ, ಎಲ್ಲರ ಅಧಿಕಾರಿಗಳು ಹಿಂದೆ ನಾನು ರವೀಂದ್ರ ಸಾಹೇಬ್ರು ಇದ್ದಾಗಲೇ ಆ ಒಂದು ವ್ಯವಸ್ಥೆ ಮಾಡಿ ಈಗ ಎಲ್ಲರೂ ಹಾಕೊಂಡು ಅದರ ಒಂದು ಗ್ರೂಪ್ ಹಾಕಿದ್ರೆ ಅವ್ರಿಗೆ ಆಶ್ಚರ್ಯನೂ ಇಲ್ಲ, ಅದಕ್ಕೊಂದು ಪ್ರತಿಕ್ರಿಯೆನೂ ಇಲ್ಲ. ಆ ಮಟ್ಟಿಗೆ ಬಿಹೇವಿಯರ್ ಇದ್ರೆ ಕಷ್ಟ ಆಗ್ತದೆ. ನೀವೇ ಅರ್ಥ ಮಾಡ್ಕೋಬೇಕು, ಅದು ಬಾಯಿ ಬಿಟ್ಟು ಹೇಳಲಿಕ್ಕೆ ಏನು ಬರ್ತದೆ? ನಾವು 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 ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ. ಅದು ಮುಂದಿನ ಹೈಯರ್ ಅಥಾರಿಟೀಸ್ ಏನಿದೆ ಅದು ಅವ್ರು ನೋಡ್ಕೋಬೇಕಾಗ್ತದೆ. ಸರ್, ಅದು ನಮ್ಮ ಜಿಲ್ಲೆ ರಾಜ್ಯದಲ್ಲೇ ಇದು 2ನೇ ಸ್ಥಾನದಲ್ಲಿದೆ, ಪೋಕ್ಸೋ ಮತ್ತು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟಲ್ಲಿ. ಈ ಬಗ್ಗೆ ನಾವು ಕೂಡ ಪ್ರತಿ ಮಂತ್ಲಿ ಒಂದು ಮೀಟಿಂಗ್ ಮಾಡ್ತಾನೆ ಇದ್ದೀವಿ. ಎಲ್ಲ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ನಾಲೆಜ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ. ಅದಷ್ಟೇ ಅಲ್ಲ, ಪ್ರತಿ ಶಾಲಾ ಕಾಲೇಜು ಮಟ್ಟಗಳಿಗೂ ಕೂಡ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಈಗ ನಾನು ಬಂದ ಮೇಲೆ ನಮ್ಮ DLSAಯಿಂದ ಪ್ರತಿಯೊಂದು ತಾಲೂಕಲ್ಲೂ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ನಾನು ಜನವರಿನಲ್ಲೇ ನಮ್ಮ ಎಲ್ಲ ತಾಲೂಕು ನ್ಯಾಯಾಧೀಶರಿಗೆ ಒಂದು ನಿರ್ದೇಶನ ಕೊಟ್ಟಿದ್ದು. ಆ ಪ್ರಕಾರ ಈಗ ಗೌರಿಬಿದನೂರವರು ಕಳೆದ ತಿಂಗಳು ಮಂಚನಹಳ್ಳಿನೂ ಕಾರ್ಯಕ್ರಮ ಮಾಡಿದ್ರು ಸ್ಕೂಲ್ ಹತ್ರ. ಈಗ ಮೊನ್ನೆ ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದಿಂದ ಜ್ಞಾನ ಜ್ಯೋತಿ ಸ್ಕೂಲ್ ಇದೆಯಲ್ಲ, ಅಲ್ಲಿ ಜಂಗಮ ಕೋಟೆಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಈ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ಮತ್ತು ಬಾಗೇಪಲ್ಲಿನಲ್ಲೂ ಮಾಡ್ತಿದ್ದೀವಿ. ಈ ರೀತಿ ನಾವು ಈ ಅರಿವು ಮೂಡಿಸ್ಲಿಕ್ಕೋಸ್ಕರ ಭಾಳ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಸಾಲದು ಅಂತೇಳಿ ಇದೇ ತಿಂಗಳು ನಮ್ಮ ಬೆಂಗಳೂರು ರಾಮಯ್ಯ MS ರಾಮಯ್ಯ ಕಾಲೇಜಿನವರು ಕೂಡ ಒಂದು ಕಾರ್ಯಕ್ರಮನ ಮಾಡಿ ಇಲ್ಲಿ 5 ಹಳ್ಳಿಗಳಲ್ಲಿ ಬಂದು ಸರ್ವೆ ಮಾಡಿ ಇದ್ರ ಬಗ್ಗೆ ಒಂದು ಅಂತಿಮ ಕಾರ್ಯಕ್ರಮನ ನಾವು
ಕನ್ನಡ ಭವನದಲ್ಲೇ ಮಾಡಿದ್ವಿ. ನಮ್ಮ ರಿಟೈರ್ಡ್ ಜಸ್ಟಿಸ್ ಶಿವಶಂಕರೇಗೌಡರು ಬಂದಿದ್ದರು. ಅಲ್ಲೂ ಕೂಡ ಹೆಚ್ಚಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ರೈತರು ಎಲ್ಲರೂ ಸೇರಿದ್ರು. ಅವ್ರ ಮುಂದೆನೂ ಕೂಡ ನಾವು ಪ್ರತಿ ಓದಲ್ಲಿ ಬಂದಲ್ಲಿ ತಮಗೆ ಗೊತ್ತಿದೆ, ಇಲ್ಲಿ ಜನವರಿ 26ಕ್ಕೆ ಫ್ಲವರ್ ಶೋ ಮಾಡಿದ್ರಲ್ಲ, ಅಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಹೋದಾಗ ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಇದ್ದವ್ರನ್ನೇ ಜನಗಳನ್ನ ಸೇರಿಸಿ ಒಂದು 20 ನಿಮಿಷ ನಾವು ಅವ್ರಿಗೆ ಇದ್ರ ಬಗ್ಗೆ ನಾವೆಲ್ಲ ನ್ಯಾಯಾಧೀಶರು ಮಾಹಿತಿ ಕೊಟ್ಟು ಬಂದಿದ್ದೀವಿ. ಸೊ ಹೋದ ಕಡೆ ಬಂದ ಕಡೆ ಎಲ್ಲಿ ಚಾನ್ಸ್ ಸಿಕ್ಕುತ್ತೋ, ನಮ್ಗೆ ಇನ್ನೊಂದು ಗೊತ್ತಿರ್ಬೋದನ್ನ, ಎಲ್ಲೋಡು ಜಾತ್ರೆ ಆಗಿತ್ತಲ್ಲ, ಅಲ್ಲೂ ಕೂಡ ಆ ಜಾತ್ರೆಯಲ್ಲಿ ನಾವು ಹೋಗಿ ಒಂದು ಕಾರ್ಯಕ್ರಮ ಮಾಡಿ ಬಂದಿದ್ವಿ. ಅದು ನನ್ನ ಪ್ರಕಾರ ಭಾಳ ಯಶಸ್ವಿಯಾಗಿದೆ. ಸುಮಾರು ಒಂದು 25 ಸಾವಿರ ಜನಗಳು ಸೇರಿದಂಥ ದೊಡ್ಡದು. ಅಲ್ಲೂ ಕೂಡ ಅವತ್ತು ಭಾನುವಾರ ದಿವಸ ಅಲ್ಲೂ ಕೂಡ ನಾವು ಹೋಗಿ ಆ ಕಾರ್ಯಕ್ರಮ ಮಾಡಿ ಬಂದಿದ್ವಿ. ಹಾಗಾಗಿ ಬರೀ ನಾವು ಓದಲ್ಲಿ ಬಂದಲ್ಲಿ ಭಾಷಣ ಬೇಕಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ಅದು ಜನಗಳ ಅವರ ಮನಸ್ಸಿನಲ್ಲಿ ಬರಬೇಕು, ನಮ್ಮ ಮಕ್ಕಳು ನಮ್ಮಿದು ಅಂತೇಳಿ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಜೀವನ ಮುಂದೆ ಏನಾಗ್ತದೆ ಅನ್ನೋ ಇದು ಆ ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆ ಮಾಡಬೇಕು. ಆದರೆ ಈ ಹದಿಹರೆಯದ ವಯಸ್ಸಲ್ಲಿ ಕೆಲವೊಂದು ಅಚಾತುರ್ಯಗಳು ಆಗ್ತಾ ಇದೆ. ಅದು ಆಗದಾಗೆ ನಾವು ಕ್ರಮ ವಹಿಸಬೇಕು. ಮತ್ತು ನೀವು ಕೂಡ ಮಾಧ್ಯಮದವರು ಈ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸೋದು ಭಾಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ನಾವು ಇದೇ ಇಲ್ಲ ಅಂತ ಹೇಳಲಿಕ್ಕೆ ನಾವು ಬರೋದಿಲ್ಲ. ದಟ್ ಇಸ್ ಯುವರ್ ರೈಟ್. ಸ್ಟಿಂಗ್ ಆಪರೇಷನ್ ಅಂತ ಮಾಡ್ತಾರೆ. ನೀವೆಲ್ಲನೂ ರಾಜಾರೋಷವಾಗಿ ಮಾಡಿದ್ರೆ ಯಾವುದೂ ಸತ್ಯ ಹೊರಗಡೆ ಬರೋದಿಲ್ಲ. ಈಗ ನಾವೇನಾರು ಅಲ್ಲಿ ಬರ್ತೀವಿ ಇವತ್ತು ವಿಸಿಟ್ ಅಂತ ಹೇಳಿದರೆ ಯಾರಿಗಾದ್ರು, ನಾವು ಬರ್ತೀವಿ ಅಂತೇಳಿ ಅವ್ರೇನೋ ಒಂದಷ್ಟು ಕ್ಲೀನ್ ಮಾಡ್ಕೊಂಡಿರ್ತಾರೆ. ಬಟ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗಲೇ ಅಲ್ಲ ಅದರ ಸತ್ಯಾಂಶ ಹೊರಗಡೆ ಬರುವಂಥದ್ದು. ಹಾಗಾಗಿ ಸ್ಟಿಂಗ್ ಆಪರೇಷನ್ ಮಾಡಲಿಕ್ಕೆ ದಟ್ ಈಸ್ ಯುವರ್ ವೆಪನ್ ಆಫ್ ದಿ ಪ್ರೆಸ್ ರಿಪೋರ್ಟರ್ಸ್. ನೀವು ಮಾಡ್ಬೋದು. ಬಟ್ ಕೆಲವೊಂದು ಇದೆ. ಈಗ ಬಾಲಕಿಯರ ಮುಂದೆ ಈಗ ನಾನು ಇಲ್ಲಿ ಬಾಲಕಿಯರ ಹಾಸ್ಟೆಲ್ ಇದೆ ನಮ್ಮ ವಸತಿ ಪಕ್ಕದಲ್ಲಿ. ಅಲ್ಲಿ ನಾನು ಕೂಡ ಒಬ್ಬನೇ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಗಂಡ್ಮಕ್ಳಿಗೆ ಗಂಡಸರಿಗೆ ಪ್ರವೇಶ ನಿಷಿದ್ಧ ಇರ್ತದೆ. ಅಂಥ ಕಡೆ ತಾವನ್ನೆಲ್ಲ ಕೈ ಹಾಕಕ್ಕೆ ಹೋಗಿ ಬೇಡ. ಈಗ ನಾನು ಮೊನ್ನೆ ನಮ್ಮ ಮೇಡಮ್ ರಜಾ ಇದ್ರು, ನಮ್ಮ ಫ್ರೀ ಇದ್ದೀನಿ ಹೋಗಿ ಬರೋಣ ಬರ್ರಿ ಅಂದರೆ, ಇಲ್ಲ ಸರ್ ನಾನು ರಜದಲ್ಲಿ ಇದ್ದೀನಿ ಅಂತ. ಹಾಗೆ ನಾನು ಕೂಡ ಹೋಗಲಿಲ್ಲ ಅಲ್ಲಿಗೆ. ಅಂದರೆ ಕೆಲವೊಂದು ಪ್ರಿವೆಂಟೆಡ್ ಅಥವಾ ರೆಸ್ಟ್ರಿಕ್ಟೆಡ್ ಏರಿಯಾಗಳನ್ನ ಬಿಟ್ಟು ಎಲ್ಲ ಕಡೆ ತಮಗೆ ಇದೆ, ನಾವೇನು ಬೇಕಾದ್ರೂ ಮಾಡ್ಬೋದು. ಇವಾಗ ಬಾಯ್ಸ್ ಹಾಸ್ಟೆಲ್ಗೂ ಹೋಗಿದ್ವಿ ನಾವು ಒಂದ್ಸಲ. ಅಲ್ಲಿ 8:30ಗೆ ಆ ವಾರ್ಡನ್ಗಳು ಯಾವ 4 ಹಾಸ್ಟೆಲ್ ವಿಸಿಟ್ ಮಾಡಿದ್ದೀನಿ, ಯಾವ 4 ಹಾಸ್ಟೆಲ್ಗಳಲ್ಲೂ ರಾತ್ರಿ 8-8:30 ವಾರ್ಡನ್ ಇರಲ್ಲ ಅಲ್ಲಿ. ಆ್ಯಸ್ ಇಫ್ ತಾವೆಲ್ಲ ಹೋಗಿ ಮನೇಲಿ ಮಲಗ್ಬೋದು ಅನ್ನೋ ಥರ ಹೋಗಿ ಅವರು ಮನೇಲಿ ಮಲಗ್ತಾರೆ. ಚಳ್ಳೂರು ತಾಲೂಕು ಸಂಬಂಧಪಟ್ಟಂತ ವಾಲ್ಮೀಕಿ ಆದಿವಾಸಿ ಶಾಲೆಯಲ್ಲಿ ಸುಮಾರು 6 ತಿಂಗಳಿಂದ ರೇಷನ್ ಆ ಮಕ್ಕಳಿಗೆ ಊಟ ಇರಲಿಲ್ಲ ಅನ್ನೋದು ಒಂದು ಆಡಿಯೋ ರೆಕಾರ್ಡ್ ನಮಗೆ ಬಂದಾಗ ನಮ್ಮ ಮಾಧ್ಯಮ ಸ್ನೇಹಿತರೆ ಯಾರು ಹೋದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸೊ ಈ ಥರದ ಒಂದು ಪ್ರಕರಣವನ್ನ ತಮ್ಮ ಮುಂದೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ರಿಜಿಸ್ಟರ್ ಮಾಡೋ ಅಂತ ಪೊಲೀಸ್ನವ್ರಿಗೆ ಒಂದು ಸ್ವಲ್ಪ ವಿವೇಚನೆ ಬೇಕಲ್ಲ. ಯಾವ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋ ವಿವೇಚನೆ ಬೇಕಲ್ಲ. ಅವ್ರು ಪೊಲೀಸ್ನವರು ವಿವೇಚನೆ ಕಳ್ಕೊಂಡು ರಿಜಿಸ್ಟರ್ ಮಾಡಿದ್ರೆ ಏನು ಮಾಡಲಿ, ನೀವು ಅಂತಿಮವಾಗಿ ನ್ಯಾಯಾಲಯದಲ್ಲಿ ಅದನ್ನು ಅಪ್ರೋಚ್ ಮಾಡಬೇಕಾಗ್ತದೆ. ಲಂಚ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ಅರೆಸ್ಟ್ ಆಗಿದ್ದು 10-15 ಮಿನಿಟ್ಸ್ ಅಲ್ಲಿ ಬೇಲ್ ಆಗ್ತದೆ. ಸರ್, ಅದು ಜುಡಿಷಿಯಲ್ ಸೈಡಲ್ಲಿ ಆರ್ಡರ್ ಆಗಿದೆ, ನೋ ಕಾಮೆಂಟ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸತ್ಯಮೇವ ಜಯತೆ. ಈಗ ಸತ್ಯಗೆ ಜಯ ಸಿಕ್ಕಿದೆ. ಅದನ್ನು ಸೂಕ್ತವಾಗಿ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅದು ಮಾಡಿದ್ದೀವಿ. ಇದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ, ಯಾರೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂತ. ನಾನು ಅದನ್ನು ಪ್ರೆಸ್ಸಲ್ಲಿ ನನ್ನ ನಾಲೆಜ್ ಬಂದ ತಕ್ಷಣ ಅದನ್ನು ಏನೆಲ್ಲ ಮಾಡಬೇಕು ಅದು ಮಾಡಿದ್ದೀನಿ. ನಾವು ಅದಕ್ಕೆ ಸತ್ಯ ಎಚ್ಚರಿಕೆಯ ಕೆಲಸ ಮಾಡಿದ್ವಿ, ಅಷ್ಟು ಮಾತ್ರ ಹೇಳ್ಬೋದು. ಆಮೇಲೆ ತಾವು ಬಂದ್ಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಅವ್ರಿಗೆ ಮಾಡಬೇಕು ಅಂತ ಕನಿಷ್ಠ ವಿವೇಚನೆಯನ್ನು ಸಹ ಇಲ್ಲ. ಈಗ ನೀವು ಪ್ರೆಸ್ನವ್ರು ಏನಿದ್ದೀರಿ, ಈ SP ಅವ್ರದ್ದು, DC ಅವ್ರದ್ದು ಇವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಇಂಥದ್ದು ಫೋಟೋಗಳನ್ನ ತೆಗೆದು ಅಲ್ಲಿಗೆ ಹಾಕಿ. ಅವ್ರು ಏನು ಕಾಮೆಂಟ್ಸ್ ಬರ್ತದೆ, ಏನು ಬರ್ತದೆ, ಏನು ಆ್ಯಕ್ಷನ್ ತೊಗೊಂಡ್ರಿ, ಅವ್ರ ಫೇಸ್ಬುಕ್ ಇದನ್ನೇ ಇರುತ್ತೆ, SP ಅವ್ರದ್ದು ಟ್ವಿಟರ್ ಹ್ಯಾಂಡಲ್ಗಳು ಇವೆಲ್ಲ ಇರ್ತವಲ್ಲ, ಅದಕ್ಕೆ ಕಾಮೆಂಟ್ ಮಾಡಿ ಅದರಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡಿ. ಆಗ ಅವ್ರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಬರ್ತದೆ. ಗ್ರೂಪ್ಗಳಿಗೆ ಹಾಕೊಂಡ್ರೆ ಗ್ರೂಪಿಂದ ಲೆಫ್ಟ್ ಆಗಿಬಿಡ್ತಾರೆ. ಇದು ಸಹಜವಾಗಿ ನಡೆದಿರುವಂಥದ್ದು ನಮಗೆ ಅನುಭವ ಬಂದಿರೋದು. ಖಂಡಿತ ನೀವು ಬಂದಮೇಲೆ ನಮಗೆ ಸಂತೋಷ ಆಯಿತು. ಹೆಲ್ಮೆಟನ್ನು ಕಡ್ಡಾಯ ಮಾಡೋದಲ್ಲ ಅಂತಂದ್ರೆ ಅದು ಕೊನೆಗೆ ಅದೂ ಇದ್ದಿಲ್ಲ.
ಯಾವುದೇ ಮಾಹಿತಿ ಕೊಡಲ್ಲ ಸರ್. ಹಿಂದೆ ಇದ್ದ ಅಧಿಕಾರಿಗಳು ಕೊಡ್ತಾ ಇದ್ರು, ಈಗಿರುವಂತ ಅಧಿಕಾರಿಗಳು ಯಾವುದೇ ಮಾಹಿತಿನ ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇಲ್ಲ. ಯಾವುದೇ ವ್ಯವಸ್ಥೆ ಗ್ರೂಪ್ಗಳು ಮಾಡಿದ್ದಾರೆ, ಗ್ರೂಪ್ಗಳಲ್ಲಿ ಅವ್ರು ಮಾತ್ರ ಯಾವುದೋ ಒಂದು ಬೇರೆ ಕಡೆಯಿಂದ ಯಾವುದೋ ಬಂದಿರುತ್ತೆ, ರಾಜ್ಯ ಕೇಂದ್ರ ಸ್ಥಾನದಿಂದ ಅಂತ ವಿಡಿಯೋಗಳನ್ನ ಹಾಕೋದು, ಇದು ಅದೇ ಇದು ಇದು ಅಂತ. ಈಗ ನಾನೇ ಹೇಳಿದ್ನಲ್ಲ, ಹಾಸ್ಟೆಲ್ನ ಗ್ರೂಪಲ್ಲಿ DAC ಇದ್ದಾರೆ, ಜಿಲ್ಲಾ ಪಂಚಾಯತ್ CO ಇದ್ದಾರೆ, ಜಿಲ್ಲಾ ಪಂಚಾಯತಿ ಕೆಳಗಡೆ ವಾರ್ಡನ್ಗಳೆಲ್ಲ ವರ್ಕ್ ಆಗ್ತದೆ. ಅವ್ರುಗಳೇ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಮಗೆ ರೆಸ್ಪಾನ್ಸ್ ಕೊಡಲ್ಲ ಅಂದರೆ ನಿಮಗೆ ಕೊಡ್ತಾರೆ ಅಂದರೆ ಇದಕ್ಕೇನು ಮಾಡಿ ಅಲ್ಟಿಮೇಟಾಗಿ ಇಂಥದ್ದನ್ನ ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ಇದರಲ್ಲಿ ಕ್ಯಾಪ್ಚರ್ ಮಾಡಬೇಕು. ಅದನ್ನು ಮೇಲಧಿಕಾರಿಗಳು ತಲುಪಿಸಿ. ಫಸ್ಟ್ ಇವ್ರಿಗೆ ಹಾಕಿ, ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮೇಲಧಿಕಾರಿಗಳಿಗೆ ಕಳಿಸಿ, ಖಂಡಿತ ಅವರು ರಿಯಾಕ್ಟ್ ಮಾಡ್ತಾರೆ. ಮಿನಿಸ್ಟ್ರು ನಿಮ್ಮವರೇ ಇರ್ತಾರೆ, ಬಂದಾಗ ಅವ್ರ ನಾಲೆಜಿಗೆ ತನ್ನಿ. ಅವರು ಅಲ್ಟಿಮೇಟಾಗಿ ಅಡ್ಮಿನಿಸ್ಟ್ರೇಟಿವ್ ಹೆಡ್ ES to C ಅವ್ರ ರೆಸ್ಪಾನ್ಸಿಬಿಲಿಟಿ ಇದೆ. ಅದು ಬಿಟ್ಟರೆ ನಾವು ನಮ್ಮ ವ್ಯಾಪ್ತಿ ಭಾಳ ಕಮ್ಮಿ ಇದೆ. ನಮ್ಮ ವ್ಯಾಪ್ತಿ ಒಳಗೆ ನಾವೇನು ಮಾಡ್ಬೋದು? ಕರೆಕ್ಟ್ ಸರ್. ಒಂದ್ಸಲ ಚಾಟಿ ತಾವು ಬೀಸಿದ್ರೆ ಅಲ್ಟಿಮೇಟಾಗಿ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ವಿಲ್ಲಿಂಗ್ನೆಸ್ ಆಫ್ ಪರ್ಟಿಕ್ಯುಲರ್ ಆಫೀಸರ್. ಅದು ಅವ್ರವ್ರು ಮಾಡಬೇಕಾಗ್ತದೆ. ನಮ್ಮ ವ್ಯಾಪ್ತಿನಲ್ಲಿ ನಾವೇನು ಮಾಡ್ಬೋದು ಅಷ್ಟೇ ಮಾಡ್ಬೋದು. ನಾವೆಲ್ಲ ಪಬ್ಲಿಕ್ನವ್ರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಮ್ಮೆ ಸ್ವಲ್ಪ ಚಾಟಿ ಬೀಸಿದ್ರೆ ಮತ್ತೆ ಮುಟ್ಟುತ್ತೆ ಬೇಗ